ಅಳ್ಬೇಡ ಇವಾಗ ಹೊಡ್ತಾಗ್ಬಿಡ್ತಾರೆ ನಾವು ಮನೇಲಿ ನಮ್ಮಮ್ಮ. She's done a very very good things for us. ಅದಕ್ಕೆ ನಾನು ಇವಾಗ ಹಿಂಗಿರೋದು. Hey guys, welcome to my channel. ಇವತ್ತು ಯಾವ ವ್ಲಾಗ್ ನೋಡ್ತಾ ಇದ್ದೀವಿ ಅಂದರೆ ಇಟ್ಸ್ ಫ್ರ್ಯಾಂಕ್ ಕೈಂಡ್ ಆಫ್ ವ್ಲಾಗ್. ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ನಮ್ಮ ಮನೇಲಿ ಪರ್ಮಿಷನ್ ತಗೊಂಡಿರ ಸರ್ಪ್ರೈಸ್ ಆಗಿ ನಾನು ನಮ್ಮ ಮಮ್ಮಿ ಟ್ಯಾಟು ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಮ್ಮ ಮನೇಲಿ ಯಾರೂ ಇರಲ್ಲ ಅಂದ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಮಮ್ಮಿ ರಜಾ ಹಾಕೊಂಡು ಮನೇಲಿದ್ದಾರೆ ಗೈಸ್. ಸೊ ಭಯ ಆಗ್ತಿದೆ ಏನು ಹೇಳೋದು ಅಂತ. ಹೋಗೋಣ ಇವಾಗ. ಕಾಲೇಜಿಗೆ ಬಂದಿದ್ದೆ, ಸ್ವಲ್ಪ ಕೆಲಸ ಇತ್ತು ಅಂತ ಮುಗಿಸ್ಕೊಂಡು ಇವಾಗ ಹೋಗ್ಬೇಕು. ಹೋಗ್ತಾ ಹೋಗ್ತಾ ನೋಡಿ. ಆ್ಯಂಡ್ ತುಂಬ ಭಯ ಆಗ್ತಿದೆ. ನಾನು ಏನು ನಮ್ಮ ಮನೇಲಿ ಕೇಳಿದ್ರೆ ನಾನು ಮಾಡಲ್ಲ. ಸೊ ಇದು ನನ್ನ ಫಸ್ಟ್ ಟೈಮ್, ಸೊ ಮಾಡ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ನೋಡಿ ನಮ್ಮ ಮಮ್ಮಿ ರಿಯಾಕ್ಷನ್ ಆ್ಯಂಡ್ ನನ್ನ ಪಪ್ಪ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಫೋನ್ ಮಾಡಿದ್ರು ನಮ್ಮ ಮಮ್ಮಿ, 2 ಸಲ ಫೋನ್ ಮಾಡಿದ್ದಾರೆ ಗೈಸ್. ನಾನು ಹಂಗೆ ಸಮಾಧಾನ ಮಾಡಿದ್ದೀನಿ. ಸೊ ನಿಮಗೆ ಕೇಳಿಸಿಲ್ಲ ಅಂದರೆ ಸ್ಟೇ ಟ್ಯೂನ್ಡ್. ಹೋಗಿ ಹಾಕ್ಸ್ಕೊಳ್ಳೋಣ. ಆ್ಯಂಡ್ ನಾನೇ ಡಿಸೈನ್ನ ಸೆಲೆಕ್ಟ್ ಮಾಡಿದ್ದೀನಿ. ಏನಂತ ಇತ್ತು ಅಂತ ಕಮೆಂಟ್ ಮಾಡಿ, ಇಲ್ಲ ಲಾಸ್ಟಲ್ಲಿ ತೋರಿಸ್ತೀನಿ, ಎಂಜಾಯ್ ಮಾಡಿ. ಸೊ ಹೋಗೋಣ. ಐ ಆಮ್ ಸೂಪರ್ ಎಕ್ಸೈಟೆಡ್, ಬಟ್ ನಮ್ಮ ಮನೇಲಿ ಬೈತಾರೆ ಅಂತ ತುಂಬ ಭಯ ಆಗ್ತಾಯಿದೆ. ಹೊಡಿಬೋದು ನಮ್ಮಮ್ಮ. ಮಾರ್ನಿಂಗಿನೇ 2 ಸಲ ಗದ್ರಿದ್ದಾರೆ, ಬೇರೆ ಗೊತ್ತಾಗ್ಬಿಟ್ಟಿದೆ ಅನಿಸುತ್ತೆ. ಸೊ ಲಾಸ್ಟ್ ಮಂತ್ ಹೇಳ್ತಾ ಇದ್ದೆ ನಾನು ಮಾಡಿಸ್ತೀನಿ ಹಾಕ್ತೀನಿ ಅಂತ, ಬಟ್ ನಾವು ಭಯ ಆಗ್ತಾಯಿದೆ. ಹೇಳಿದ್ಮೇಲೆ ಹೋಪ್ ದ ಬೆಸ್ಟ್. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಮೈ ಮದರ್. ಅದಕ್ಕೆ ನಾನು ಟ್ಯಾಟು ಹಾಕ್ತಾ ಇರೋದು. ಆ್ಯಂಡ್ ಹೇಳ್ತಾ ಇರ್ತಾರೆ ನಿನಗೆ ನಾನಂದರೆ ಇಷ್ಟ ಇಲ್ಲ, ನಿಮ್ಮಪ್ಪ ಅಂದರೆ ಇಷ್ಟ ಅಂತ. ಸೊ ನನಗಿಬ್ಬರು ಇಷ್ಟ, ಬಟ್ ನಮ್ಮಮ್ಮಗೆ ನಾನು ತೋರಿಸ್ಕೊಳ್ಳಲ್ಲ. ನಮ್ಮಮ್ಮ ಅಂದರೆ ನನಗೆ ಒಂಚೂರು ಜಾಸ್ತಿ ಇಷ್ಟ ಆಗುತ್ತೆ. ಲೆಟ್ಸ್ ಹೋಪ್ ದ ಬೆಸ್ಟ್. ನನಗೆ ನೋವಾಗುತ್ತೆ ಗೈಸ್, ಅದೇ ಭಯ ಆಗ್ತಾ ಇರೋದು. ಆ್ಯಂಡ್ ತೋರಿಸ್ಕೊಳ್ಳೋದು ಮಾಡೋದು ಇವತ್ತು ಆಗ್ಬಿಡ್ಲಿ ಅಂತ ಹೋಗೋಣ. ನಮ್ಮಮ್ಮಂಗೆ ಹುಷಾರಿಲ್ಲ ಬೇರೆ, ಸೊ ನನಗೂ ಹುಷಾರಿಲ್ಲ, ನಮ್ಮಮ್ಮನಿಗೂ ಹುಷಾರಿಲ್ಲ ಪಾಪ. ಬನ್ನಿ ಹೋಗ್ತಾ ಹೋಗ್ತಾ ನೋಡಿ. ಸೊ ವಿ ಆರ್ ಗೋಯಿಂಗ್. ಇವತ್ತು ನನ್ನ ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕೆ ನಮ್ಮ ಅಕ್ಕ ಬಂದಿದ್ದಾಳೆ. ನೋಡೋಣ, ಅವಳು ಟ್ಯಾಟು ಹಾಕ್ಸ್ಕೊತಾಳೇನೋ ಮೇ ಬಿ. ಹಾಕ್ಸ್ಕೊಂಡು ಹೋಗೋಣ. ಸೊ ಇವತ್ತು ನಮ್ಮಮ್ಮಂಗೆ ಗೊತ್ತಾಗ್ತೀರಾ ಪ್ರೊಟೆಕ್ಟ್ ಮಾಡೋದು ಈ ಶ್ವೆಟರೇ. ಸೊ ಹೋಗ್ಬಿಟ್ಟು ಅಲ್ಲಿ ಸಿಗುವ. ಎಲ್ಲರನ್ನೂ ಕರೆಸ್ತಾ ಇದ್ದೀನಿ, ಭಯ ಆಗ್ತಿರೋದಕ್ಕೆ. ಎಕ್ಸೈಟೆಡ್ ಆಗಿ ಬರ್ಲಿ, ನಮ್ಮ ತಮ್ಮ ಬಂದ್ಮೇಲೆ ಮಾಡೋಣ. ಭಯ ಆಗ್ತಾಯಿದೆ. ಒಂದು ಮನೇಲಿ ನೋಡ್ಸ್ಕೊಂತೀನಿ, ಇಲ್ಲಿ ನೋವಾಗುತ್ತೆ. ಲಾಸ್ಟ್ ಟೈಮ್ ನಮ್ಮ ಅಮ್ಮನ ಕರ್ಕೊಂಡ್ಬಂದಿದ್ದೆ, ಅದಕ್ಕೆ ನೋವು ಬರಲ್ಲ. ಎಷ್ಟು ಸ್ವಲ್ಪ ನೋವು ಆಗೋದು ಹಾಗೆ ಆಗುತ್ತಲ್ವ. ನೋವು ಆಗ್ಲೇ ಕೊಟ್ಟು ಅಂದ್ರೆ ನೋಡಿದೆ. ಓಕೆ, ಇವಾಗ ನಾನು ಅಂದ್ಬಿಟ್ಟು ಕಳಿಸ್ಬೇಕು. ಬಾ ಇಲ್ಲಿ ಬಾ. ಆ ವಿಡಿಯೋ ಕರೆಕ್ಟ್
ಟೈಟ್ ಇಡಬೇಕು ಫ್ರೀ ಓಕೆ. ಆಮೇಲೆ ಇದು ಸ್ಟ್ರೈಟ್ ಲೈನ್ಸ್ ಇದೆ, ಯು ಶುಡ್ ನಾಟ್ ಶೇಕ್ ಶೇಕ್ ಆದರೆ ಅದು ಇದಾಗುತ್ತೆ. It was at this moment that he knew. He f***ed up. ಬೇಡ ಬೇಡ ಗುಣಾನಂದ್ರೆ ಲೈತ ತಗೋತ ತಗೊಳ್ಳ ಇದ್ರಲ್ಲಿ खत्म बाय बाय टाटा गुड बाय गया. ಆಮೇಲೆ ನಿನ್ ಚೆಂದ ಮಾಡ್ಕೊ. అలాగే ಹೋಯ್ತಪ್ಪ ಟ್ಯಾಟೂನೇ ಇನ್ನೊಂದೇನು ಹಾಕಿದ್ರೆ ಮುಗೀತು. ಇನ್ನೊಂದ್ ಲೈನ್ ಹಾಕ್ತೀರಾ ಅಂಕಲ್? ಇನ್ನೊಂದು ಹಾಕ್ಬೇಕಮ್ಮ. ಅಲ್ಲ ಅಲ್ಲ ಅಷ್ಟೇ ತಾನೆ. ಸಾಕಷ್ಟೇ ಸಿಂಗಲ್ ಆಗಿದೆ. ಅದೇನಾಗುತ್ತೆ ಮತ್ತೆ ಮತ್ತೆ ಮಾಡಿದ್ರೆ ದಪ್ಪ ಆಗ್ಬಿಡುತ್ತೆ. ಮತ್ತೆ ಟಚ್ ಮಾಡೋದಾದ್ರೆ ಮಾಡ್ಬೋದು ಅಷ್ಟೇ. ನಾಟ್ ಫುಲ್ ಆಲ್ ದ ಲೆಂತ್ ವಿ ಶುಡ್ ನಾಟ್. ಉಣಕ್ಕಾಗದೆ ಅಲ್ಲ ಪೊಟ್ಟಕ್ಕೆ ಸೊಲ್ಲೆ ಸ್ಲೋ ಆಡಿ. ಗುಡಶೇಖರ್, ಅಮ್ಮಂಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ವಿಡಿಯೋ ಎಲ್ಲ ಮಾಡಿ ಹೇಳು ವಿಡಿಯೋ ಎಲ್ಲ ಮಾಡಿ ಹೇಳು. ಚೆನ್ನಾಗಿಲ್ಲ. Let's go and get the tickets. Okay guys, let's go. ಗೈಸ್ ಮನೆ ಹತ್ರ ಬಂದಿದ್ವಿ, ಹೋಗ್ತಾ ಇದ್ದೀನಿ. ಹೊಡೆದಾಗ್ಬಿಡ್ತಾರೆ ನಾವು ಮನೇಲಿ. ನಮ್ಮಮ್ಮ ಒಂದು ಹೊಡೆದ್ರೆ ಸರಿಯಾಗಿ ಹೊಡಿತಾರೆ ಗೈಸ್, ಇಲ್ಲ ಅಂದರೆ ಮಾತಾಡೋದೇ ಇಲ್ಲ, ಹತ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಇವಾಗ ಬೇರೆ ಹುಷಾರಿಲ್ಲ, ಅದೇನು ಮಾಡ್ತಾರೋ ಬಟ್ ಅವ್ರು ಮಾಡ್ತಾರೆ. ಅದಕ್ಕೆ ನಾನು ಇಷ್ಟು ಮಾಡೋದು ಜಾಸ್ತಿನೇ. ಅವ್ರಿಗೆ ಆ ನೋವು ಕೊಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಶೀಸ್ ಡನ್ ಎ ವೆರಿ ವೆರಿ ಗುಡ್ ಥಿಂಗ್ಸ್ ಫಾರ್ ಅಸ್. ಅದಕ್ಕೆ ನಾನು ಇವಾಗ ಹಿಂಗಿರೋದು. ನೋಡಿ ರಿಯಾಕ್ಷನ್ ವಿಡಿಯೋ ಆಮೇಲೆ ತೋರಿಸ್ತೀನಿ. ಹೇಳೋ ಏನ್ ಮಾಡ್ಕೊಂಡ್ರಲ್ಲ ಎಲ್ಲಿ? ಹಾ ಎಲ್ಲಿ? ಅಳ್ಬೇಡ ಇವಾಗ ಮಾವ್. ನನ್ ಕೇಳ್ದಿರ ಮಾಡ್ಕೊ ಬಂದಿದೆ ಅಂದ್ರೆ ನನ್ ನಿಮ್ಗೆ ಹೇಳ್ಬೇಡ. ಸುಮ್ಮನೆ ಅಳ್ಬೇಡ, ನಾನು ನಿಂಗೆ ಸರ್ಪ್ರೈಸ್ ತಾನೇ ಮಾಡಿದ್ದು. ಸರ್ಪ್ರೈಸ್ ಅದ್ರಲ್ಲಿ ಸರ್ಪ್ರೈಸ್ ಸರಿ ಆಯ್ತು, ಬೇಕಾಗಿಲ್ಲ. ಮಾ ಬೇಡಮ್ಮ, ನಂಗೂ ಅಳಿಸ್ಬೇಡ ನೀನು. ಟ್ಯಾಟು ಹಾಕ್ಬಾರ್ದು ಅಂತ ಹೇಳಿ ಅಂತಾನೆ. ಪರವಾಗಿಲ್ಲ, ಏನಾಗಲ್ಲ. ಬೇಡ, ನನಗೆ ಅದೆಲ್ಲ ಗೊತ್ತಿಲ್ಲ. ಹೇಳು, ಏನ್ ಅನ್ಸ್ತು ಟ್ಯಾಟು? ನನಗೆ ಗೊತ್ತಿಲ್ಲ. ನೀನು ಆ ಥರ ಎಲ್ಲ ಹಾಕ್ಬಾರ್ದಮ್ದು, ಆ ಥರ ಎಲ್ಲ ಹಾಕೋದು ಬೇಡ. ಟ್ಯಾಟು ಹಾಕಿನೇ ತಾಯಿಗೆ ಪ್ರೀತಿ ತೋರಿಸ್ಬೇಕಂತಲ್ಲ. ಹಾಂ ಸರಿ, ಇಷ್ಟ ಆಯ್ತಾ? ಇಷ್ಟ ಆಯ್ತು, ಚೆನ್ನಾಗಿದೆ, ಆದ್ರೆ ಅಲ್ಲೆಲ್ಲ ಹಾಕ್ಬಾರ್ದು, ಟ್ಯಾಟೂನು ಹಾಕ್ಬಾರ್ದು ಅಷ್ಟೇ. ಇಕ್ಕೋ ಇಲ್ಲ, ಮಾತಾಡ್ ಬೈಯೇ ನೋಡೋಣ. ಏನು ಬೈಯೋದೇನಿದೆ ಅದರಲ್ಲಿ? ಹೇಳಿದ್ರೆ ಯಾವ ಕೆಲಸನೂ ಮಾಡಲ್ಲ ಅನ್ಕೊಂಡೆ, ನೋಡಿದ್ರೆ ಈ ಕೆಲಸ ಮಾಡ್ಕೊಂಡಿದ್ದೀಯಾ. ನಾನು ಹೇಳ್ದಿರಲ್ಲ, ಏನು ಮಾಡಲ್ಲ, ಇದು ಒಂದೇ ಮಾಡಿತ್ತು. ಏನಕ್ಕೆ ಮಾಡ್ತೀಯಮ್ಮ ಅದೆಲ್ಲ? ನಾನು ಇವಾಗ ನಾನು ಇದನ್ನ ಹೇಳ್ಬಿಟ್ಟು ನಿಂಗೆ ಮಾಡಿಸಿದ್ರೆ ಬೇಡ. ಏನಕ್ಕೆ ಮಾಡ್ಬೇಕು ಅದನ್ನೆಲ್ಲ? ಒಂದು ಟ್ಯಾಟು ಸಾಕಾಗಿತ್ತು, ಇನ್ನೊಂದು ಏನಕ್ಕೆ ಮಾಡ್ಕೊ ಬಂದೆ? ಪರವಾಗಿಲ್ಲ, ಇನ್ನೊಂದಿಲ್ಲ. ಸರ್ ನೀನೇ ಅಪ್ಪಂಗೆ ಹೇಳ್ಬೇಕು. ನಾನು ಯಾಕೆ ಅಪ್ಪನ ಹತ್ರ ಹೇಳಿ ನಾನು ಬಯಸ್ಕೋಬೇಕು? ನನಗೆ ಟ್ಯಾಟು ಹಾಕ್ಸಿದ್ದಕ್ಕೆ ನಂಗೆ ಜ್ವರ ಬಂದಿಲ್ಲ. ಬೆಳಿಗ್ಗೆ ಯೋಚನೆ ಮಾಡಿದ್ರೆ ಜ್ವರ ಬಂದ್ಬಿಟ್ಟು ಹೋಗಿದೆ. ಇವಾಗ 1 ಗಂಟೆಗೆ. ಚೆನ್ನಾಗೇ ಇದೆ, ಆ ಥರ ಎಲ್ಲ ಟ್ಯಾಟು ಹಾಕ್ಬೇಡಮ್ಮ. ಅವನಪ್ಪ ಅಂತ ಹಾಕ್ಸೋಣ, ನಾನು ಅದು ಬೇಡ ಅಂತ ಹಾಕ್ಸ್ತೆ.
ನಾನು ಅದನ್ನು ತೆಗ್ಸೋಣ ಅಂದರೆ ನೀನು ಇದನ್ನು ಹೋಗಿ ಹಾಕ್ಕೊಂಡು ಇರಲಿ. ಹಂಗೆಲ್ಲ ಹಾಕೋಕೆ ಹೋಗ್ಬೇಡ ಸರಿನಾ? ನಾನು ನಮ್ಮಮ್ಮ ಹೊಡಿತಾರೆ ಅಂದ್ಕೊಂಡೆ ಗೈಸ್, ನೋಡಿದ್ರೆ ನಮ್ಮಮ್ಮ ಹೊಡೆದೇ ಇಲ್ಲ, ಪಾಪ ಹುಷಾರಿಲ್ವಲ್ಲ ಅದಕ್ಕೆ, ಇಲ್ಲಾಂದ್ರೆ ಹೊಡಿತಿದ್ರು. ಇಂಥ ಕೆಲಸ ಮಾಡ್ಕೊಂಡ್ಬಿಟ್ಟು ಚಾಪಕ್ಕೆ ತೋರಿಸ್ಬಿಟ್ಟು ನನ್ನ ದೊಡ್ಡಮ್ಮನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಸರ್ಪ್ರೈಸ್ ಮಾಡಬೇಕು. ಏನಕ್ಕೆ ಓಡ್ಕೊಡೆ ಬೊಮ್ಮಿ ನಾನು ಹಾಕೋದೇ ಇಲ್ಲ, ನಾನು ಹಾಕಲ್ಲ ಅಂತ ಒದ್ಲಾಡ್ತವಳಲ್ಲೇ. ಹಾಕೊಂಡಿದ್ದೀರಾ? ಇಲ್ಲ, ಅವಳಿಗೂ ಇವತ್ತೇ ಹಾಕೋಣ ಅನ್ಕೊಂಡಿದ್ದು, ನಾಳೆ ಎಕ್ಸಾಮಾ, ಸರಿ ಅದಕ್ಕೆ ಬೇಡ ಅಂತೇಳಿ ಹಾಕ್ಸಿಲ್ಲ. ಇನ್ನು ಫ್ರೈಡೇ ಹಾಕ್ತೀನಿ. ನೆಕ್ಸ್ಟ್ ಇದೆಲ್ಲ ಮಾಡೋಕೆ ಹೋಗ್ಬೇಡ ಅಲ್ವಾ, ಎಕ್ಸಾಮ್ ಇರೋ ಟೈಮಲ್ಲಿ ಇದೆಲ್ಲ ಬೇಕಾ ನನಗೆ? ಸರಿ, ನೀನೇ ಅಪ್ಪಂಗೆ ಹೇಳ್ಬಿಡ್ಬೇಕು. ನಾನು ಹೇಳಿ ನಾನು ಬೈಸ್ಕೊಂತ ಯಾಕೆ ನೀನು ಬೈಸ್ಕೊಳ್ಳೋದು ನಾನು. ಗೈಸ್, ನಾನು ಫಸ್ಟ್ ಟೈಮ್ ನಮ್ಮ ಮನೇಲಿ ಏನು ಕೇಳ್ದಿರಾ ಮಾಡಿರೋದು. ಅದು ನಮ್ಮ ಮನೇಲಿ ಎಲ್ಲರಿಗೂ ಗೊತ್ತು, ನಮ್ಮ ದೊಡ್ಡಮ್ಮಂಗೆ ಗೊತ್ತು, ನಮ್ಮ ಅಜ್ಜಿಗೆ ಎಲ್ಲರಿಗೂ ಗೊತ್ತು, ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ದಿರ ಮಾಡಿರೋದು ಇದೆ ಫಸ್ಟ್ ಟೈಮ್. ಕೇಳ್ದಿರ ಮಾಡಬಾರ್ದಮ್ಮ ಯಾವ್ದೇ ಆಗಲಿ. ಅದನ್ನ ಹೇಳ್ಕೊಟ್ಟಿದ್ದಾರೆ ಗೈಸ್, ಅದಕ್ಕೆ ನೀವೇ ವ್ಲಾಗಲ್ಲಿ ನೋಡಬೇಕಿತ್ತು, ಗೊತ್ತಾಗಿರೋದು ಫಸ್ಟಿಂದ ನಾನು ಎಷ್ಟು ಭಯ ಬಿದ್ದಿದ್ದೀನಿ ಅಂತ. ಸೊ ಬಾಯ್. ಇವಾಗ ಆಫ್ ಕ್ಯಾಮ್ರಾದಲ್ಲಿ ನಮ್ಮಮ್ಮ ಹೋಗಿದ್ದಾರೆ, ಅದನ್ನ ನಾನು ರೆಕಾರ್ಡ್ ಮಾಡೋಕ್ಕಾಗಲ್ಲ. ಬೈಯಲ್ಲ ಬಿಡಿ. ನೀನ್ ನನ್ನ ಮಕ್ಕ ನೋಡಿದ್ರೆ ನಾನೇನ್ ಹೇಳ್ಬೇಕು? ಇವಾಗ ಅದನ್ನ ಅಳಿಸು, ಎಷ್ಟನ ಬೈಯೆ ಅದನ್ನ ಅಳಿಸು ನೋಡೋಣ. ಮಾಡ್ಕೊಂಬಂದವಳು ಇನ್ನೇನ್ ಮಾಡಕೈತೆ? ಇಷ್ಟು ಕಾಮಾಗಿರ್ತಾರ ಅಮ್ಮ, ನಿಜ ಪೇರೆಂಟ್ಸ್. ಇನ್ನೇನು ಮಾಡ್ಬೇಕು? ಜಗಳ ಬೇಕಾ ಹೊಡೆದಾಡ್ಬೇಕಾ ಅಷ್ಟೆಲ್ಲ? ಅವನಿಗೂ ಒಂದಿನ ಶುರು ಆಗುತ್ತೆ. ಅವನು ಜೊತೆಲೆ ಎದ್ದಿದ್ದು ಹಾಕ್ಸ್ಬೇಕಾದಾಗ ಅವನು ಇವರೆಲ್ಲ ಹೇಳ್ದೆ ಕೆಲಸ ಸೈಲೆಂಟ್ ಆಗಿ ಇವ್ರು ಕಾಲೇಜ್ ಮುಗಿಸ್ಕೊಂಡು ಅಲ್ಲಿ ಹೋಗವಳೆ. ನೀನು ಫೋನ್ ಮಾಡಿದ್ನಲ್ಲ ಅವಾಗ ನನ್ ಜೊತೆನೆ ಎದ್ದಿದ್ದು. ಮಮ್ಮಿ ಎಲ್ಲರೂ ಒಟ್ಟಿಗೆ ಇದ್ದವ್ರೆ. ನಾನು ಕೇಳಿದ್ದಕ್ಕೆ ನಾನು ನಮ್ಮ ಮಮ್ಮಿನೂ ಹಾಕಿದ್ದಾರೆ ನೋಡಿ, ತೋರ್ಸು ನೋಡಿ. ಇದು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದಾಗ ಹಾಕಿದ್ದಾರೆ. ಮಾಡ್ಕೊಂಬಂದವಳ ಕೈ ನಮ್ಮ ಪಪ್ಪದು ನಿಮ್ಗೆ ಗೊತ್ತಿಲ್ವಾ? ಇದಿದೆ ಟ್ಯಾಟೂ. ಮತ್ತೆ ಸೊ ಇದಾಗಿತ್ತು ನನ್ನ ವ್ಲಾಗ್, ಆ್ಯಂಡ್ ಹೇಗಿತ್ತು ಅಂತ ಹೇಳಿ. ಸೊ ನನ್ನ ಪೇರೆಂಟ್ಸ್ ರಿಯಾಕ್ಷನ್ಸ್ ನೀವು ನೋಡಿರ್ತೀರಾ. ಅವರೇನು ಅಷ್ಟು ಸರ್ಪ್ರೈಸ್ ಆಗಿರಲಿಲ್ಲ, ಬಿಕಾಸ್ 1 ಮಂತಿಂದ ನಾನು ಹಿಂಟ್ ಕೊಡ್ತಾಯಿದ್ದೆ. ಬಟ್ ಮೈ ಮಾಮ್, ಓ ಮೈ ಗಾಡ್. ಸೊ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಆ್ಯಂಡ್ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೆ, ಹಾಯ್ ಹಲೋ ವೆಲ್ಕಮ್, ನಾನು ಪವಿತ್ರ ದೇವಲ್. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನನ್ನ ಚಾನಲ್ನ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಾಯಿರಿ. ಸೊ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ. ಅಲ್ಲಿವರೆಗೂ ಬಾಯ್, ಲವ್ ಯು.